ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶೋ ಮಾಡೋಣ ಬನ್ನಿ. ಸ್ನೇಹಿತರೆ, ಭಾರತಿ ಅಂತ ಹೇಳಿ ಬೆಂಗಳೂರು ನಾಗವರದಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಒಂದು ಚಿಕ್ಕ ರೂಮಲ್ಲಿ ಸ್ನೇಹಿತರೆ, ಬೇರೆ ರೂಮು ಮಾಡಿ 3 ತಿಂಗಳಾಯಿತು. ಆದರೆ ಚಿಕ್ಕ ರೂಮು ಚಿಕ್ಕದಿದೆ, ಸ್ವಲ್ಪ ಟಿ ವಿ ಇಲ್ಲ, ಒಬ್ಬಳೇ ಇರೋದು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಸ್ನೇಹಿತರೆ, ಇವರ ಯಜಮಾನರ ಜೊತೆ ಜಗಳವಾಡಿ ಮನೆ ಬಿಟ್ಟು ಒಂದು ಚಿಕ್ಕ ರೂಮನ್ನು ಮಾಡಿದ್ದಾರೆ ಬೆಂಗಳೂರಲ್ಲೇ. ಮತ್ತು ಕೆಲಸಕ್ಕೂ ಸಹ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಚಪಲ ಬಂದ್ಬಿಟ್ಟು ಉದ್ದ ಬುಲ್ಲಿ ಕೊಟ್ಟರೆ ಚಟ ಇರೋವರೆಗೂ ಕೂಡ ಇಡಿಸಿಕೊಳ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಒಂದು ಭಾಳ ಚಿಕ್ಕ ರೂಮು ಸ್ನೇಹಿತರೆ, ಈ ಒಂದು ರೂಮಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಪರಿಸ್ಥಿತಿ ಯಾವ ರೀತಿ ಇದೆ ಅಂತಲೂ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ನೋಡ್ಬೋದು, ಮೊದಲನೇದಾಗಿ ಬಾತ್ರೂಮ್ ತೀರಾ ಚಿಕ್ಕದಿದೆ, ಹಾಗೆ ಬಹಳ ಹೊತ್ತು ಕುಳಿತುಕೊಳ್ಳೋಕೆ ಆಗೋಲ್ಲ. ಗೊಬ್ಬು ವಾಸನೆ ಬರುತ್ತೆ, ಜೊತೆಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪಾತ್ರೆ ಸಾಮಾನು ಇಟ್ಟಿಕೊಳ್ಳೋಕ್ಕೂ ಸಹ ಜಾಗ ಆಗೋಲ್ಲ. ಹಾಗಾಗಿ ಜಾಸ್ತಿ ಪಾತ್ರೆ ಸಾಮಾನಾಗಲಿ ಬಟ್ಟೆ ಆಗಲಿ ಇಟ್ಕೊಂಡಿಲ್ಲ ಇವರ ಒಂದು ರೂಮಲ್ಲಿ. ಇನ್ನು ಸೀರೆ ತೆಗೆದು ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಚಾಪೆ ಮೇಲೇ ಮಲಗಬೇಕು, ಹಾಸಿಗೆ ಇಲ್ಲ. ಓಕೆನಾ? ಏಕೆ ಅಂತಂದರೆ ಹಾಸಿಗೆ ಇಟ್ಕೊಳ್ಳೋಷ್ಟು ಅಥವಾ ಮಂಚ ಇಟ್ಕೊಳ್ಳೋಷ್ಟು ಜಾಗ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಚಾಪೆ ಮೇಲೆ ಮಲಗೋ ಅಂಥ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ ಆ ರೀತಿ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕ ರೂಮಿನ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ ಮೊದಲನೇದು, ಬುಲ್ಲಿ ನೋಡುವ ಮನಸ್ಸು ಆಗಿದೆ, ಅದಕ್ಕೆ ಒಂದು ರೂಮನ್ನು ಮಾಡಿರೋದು. ಆದರೆ ಎಲ್ಲರಿಗೂ ಅವಕಾಶ ಇಲ್ಲ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಎರಡನೇದು, ಚಾಪೆ ಮೇಲೆ ಹಾಕ್ಕೊಂಡು ಬುಲ್ಲಿ ನುಗ್ಗಿಸ್ಬೇಕು, ಆಯಿತಾ? ಅದು ಅಷ್ಟು ಸುಲಭ ಅಲ್ಲ. ಕಾರಣ, ಜಾಸ್ತಿ ಹೊತ್ತು ಉಜ್ಜಾಡೋಕ್ಕೆ ಚಾಪೆ ಒತ್ತುತ್ತೆ. ಯಾಕೆಂದರೆ ಚಾಪೆ ಬಂದು ಹಳೇದಾಗಿರುತ್ತೆ, ಹಾಸಿಗೆ ಮೇಲೆ ಮಲಗ್ದಂಗಲ್ಲ ಚಾಪೆ ಮೇಲೆ ಮಲಗೋದು. ಗುಲಾಬಿ ತೂತಿಗೆ ಚಿಕ್ಕ ಬುಲ್ಲಿ ಸೇರಿಸಿ ಮಾಡುತ್ತಾ ಇದ್ದರೆ ದಿನವೆಲ್ಲ ಸಮಯ ಹೋಗೋದೆ ಗೊತ್ತಾಗಲ್ಲ ಅಂತಕ್ಕಂಥದ್ದು. ಇದನ್ನು ಇಷ್ಟು ಚಿಕ್ಕ ರೂಮಿನ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬಗ್ಗೆ ಏನಪ್ಪ ಅಂತಂದರೆ, ಚಿಕ್ಕ ರೂಮಿನ ಬಗ್ಗೆ ಇಲ್ಲಿ ಮಾಹಿತಿನ ಇನ್ನೂ ಜಾಸ್ತಿ ಹೇಳಬೇಕು ಅಂತಂದರೆ ನೋಡ್ಬೋದು, ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮು 4 ಫೀಟ್ ಇಂಟು 6 ಫೀಟು 24 ಸ್ಕ್ವೇರ್ ಫೀಟ್ ಒಟ್ಟಿನಲ್ಲಿ ಇನ್ಕ್ಲೂಡ್ಸ್ ಕಾಂಪ್ಯಾಕ್ಟ್ ವೆಸ್ಟರ್ನ್ ಟಾಯ್ಲೆಟ್, ಸ್ಮಾಲ್ ವಾಶ್ ಬೇಸಿನ್ ಇದೆ, ಮತ್ತು ಓವರ್ ಹೆಡ್ ಶವರು ಇರುತ್ತೆ. ವೆಂಟಿಲೇಷನ್, ಸ್ಮಾಲ್ ಎಕ್ಸಾಸ್ಟ್ ಫ್ಯಾನ್ ಆ್ಯಂಡ್ ಹೈ ವಿಂಡೋ ಫಾರ್ ಏರ್ ಫ್ಲೋ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇಷ್ಟೊಂದು ಚಿಕ್ಕ ರೂಮಿನಲ್ಲಿ ನಿಜಕ್ಕೂ ಕೂಡ ಇಷ್ಟೆಲ್ಲ ಸೌಲಭ್ಯ ಇದೆ ಅಂತಂದರೆ ನಿಜಕ್ಕೂ ಕೂಡ ಒಂದು ಆಶ್ಚರ್ಯಚಕಿತವನ್ನುಂಟು ಮಾಡೋದು. ಯಾಕೆಂತಂದರೆ ಇಷ್ಟು ಚಿಕ್ಕ ರೂಮಲ್ಲಿ ಒಂದು ನೆಟ್ಟಿಗೆ ಬಾತ್ರೂಮ್ ಇರೋದೇ ಕಷ್ಟ, ಅಂಥದ್ರಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು. ಇನ್ನು ವಾರ್ಡ್ರೋಮು ನೋಡಿ, ಸ್ಲಿಮ್ ಬಿಲ್ಟು. ಇನ್ನು ವಾರ್ಡ್ರೋಬಲ್ಲಿ 2 ಫೀಟ್ ಡೀಪ್ ಇರುತ್ತೆ, ಮತ್ತು ಡೆಸ್ಕ್ ಇದೆ, ಮತ್ತು ವಿಂಡೋಸ್ ಇದೆ, ಮತ್ತು ಫ್ಲೋರಿಂಗ್ ಸಹ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ನೋಡಿ, ಇದಿಷ್ಟು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ರೂಮ್ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಹೊಸ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಬಾಯ್.